ಬ್ರೋ ನಮಸ್ತೆ. ಸರ್ ನಮಸ್ತೆ. ಹಾಂ ಬ್ರೋ, ಇವತ್ತು ಹೊಸ ಊರು ಯಾಕೋ ಬಂದಿದ್ದೀರಾ? ಏಕಲವ್ಯನಿಗೆ ಮಗನಿಗೆ ಬೀಳ್ಕೊಡುಗೆ ಕೊಟ್ಟು ಓದಿ ಬಗ್ಗೆ ಪರಿಚಯ. ಓರಿ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಓರಿನೇ ತಂದಿದ್ದೀನಿ ಈ ಸರಿ. ಹಾಂ, ಒಳ್ಳೆ ಉನ್ನತ ಮಟ್ಟದಲ್ಲಿ ಒಳ್ಳೆ ಜಾತಿಲಿ ಐತೆ. ಅದ್ರ ಹಾವಭಾವನೂ ಹಂಗೇನೆ ಹೆವಿ ರ್ಯಾಶ್ ಐತೆ. ಇವತ್ತಿನ ವಯಸ್ಸಿಗೆ ಇಷ್ಟು ತುಂಬ ರ್ಯಾಶ್ ಇದೆ. ಹಾಂ 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 ಮಾತಾಡ್ಸೋಕ್ಕೆ ಆಗಲಿಲ್ಲ. ನಾವು ಕರ ನೋಡೋಕ್ಕೆ ಅಂತ ಹೋದಾಗ ಹತ್ರಕ್ಕೆ ಸೇರಿಸ್ಕೊಂಡಿರಲಿಲ್ಲ. ಆದರೆ ಆ ಭಾವನೆ ಏನೈತೆ ಅಂದರೆ ಒಂದು 5 ನಿಮಿಷ ಅಷ್ಟೇ. ಆ ಸ್ಮೆಲ್ ಕಂಡ್ಕೋತು ಅಂದರೆ ಎಂಥವ್ರಾದ್ರೂ ಹತ್ರ ನಿಂತ್ಕೋಬೋದು, ಆ ಮಟ್ಟಕ್ಕೆ ಐತೆ. ಇವತ್ತು ನೋಡಿ, ಈ ಉದ್ದಾಪನ್ನ, ಈ ಜಾತಿ ಎಲ್ಲ ಕ್ವಾಲಿಟಿ ವೈಸಲ್ಲಿ ತುಂಬ ಚೆನ್ನಾಗಿದೆ. ಚಕ್ಲನು ತುಂಬ ಸ್ಮೂತಾಗಿದೆ ಸರ್. ಬಣ್ಣ ಬಾಬರು ಚಕ್ಲ ಪಕ್ಲ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಓರಿ. ಬ್ರೋ, ಓರಿ ಈ ಬ್ಲಡ್ ಲೈನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ಬ್ಲಡ್ ಲೈನಲ್ಲಿ ಅಂದರೆ ಒಂದು ಇದು ಯಗ್ನೂರ್ ಬ್ಲಡ್ ಲೈನು. ಒಳ್ಳೆ ಕರ್ಗೋಳು ಬೀಳ್ತಾ ಇದ್ದಾವೆ. ಬ್ಲಡ್ ಲೈನು ಒಳ್ಳೊಳ್ಳೆ ಕರ್ಗೋಳು ಬಿದ್ದಾವೆ ಇವತ್ತು. ಈ ಬ್ಲಡ್ ಲೈನು ಅಂದರೆ ಒಳ್ಳೆ ಹೆಸರೈತೆ ಇವತ್ತು. ಒಂದು CR7 ಆಗಿರ್ಬೋದು. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಇದೇ ಬ್ಲಡ್ ಲೈನು ಜಾಸ್ತಿ ಇರೋದು. ನಾವು ನಮ್ಮ ಸುತ್ತಿಗೆ ಇರಲಿ ಅಂದ್ಬಿಟ್ಟು ಒಂದು ಒಳ್ಳೆ ಬ್ಲಡ್ ಲೈನ್ ತಂದಿದ್ದೀನಿ. ನೋಡೋಣ ಮುಂದಿನ ದಿನಗಳು ಕರ್ಗಳು ಹೆಂಗೆ ಬೀಳ್ತದೆ. ಕ್ರಾಸಿಂಗ್ ರೆಡಿ ಇದೆ. ಕ್ರಾಸಿಂಗ್ ರೆಡಿ ಆಯ್ತು. ಅಲ್ಲಾಗಿದೆಯಾ? ಅಲ್ಲಾಗಿದೆ. ಈಗ ಎರಡಲ್ಲೂ. ನಾನು ಈಗ ಸದ್ಯಕ್ಕೆ ಬಿಡಲ್ಲ. ಒಂದು 2 ತಿಂಗಳು 3 ತಿಂಗಳು ಚೆನ್ನಾಗಿ ಸಾಕಬೇಕು ಅನ್ಕೊಂಡಿದ್ದೀನಿ. ಹೊಂದಿಸ್ಕೊಂಡು ಮನೆಗೆ ನಿಮಗೆ ಆಮೇಲೆ ಕ್ರಾಸಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಎಷ್ಟು ದಿನ ಆಯ್ತು ಸೋಮಣ್ಣ ಯಾಕೆ ಬಂದು? ನಾನು ಇವಾಗ ತಂದು ಒಂದು 4 ದಿನ ಆಯ್ತು ಅಷ್ಟೇ. ಜಾತ್ರೆಯಲ್ಲಿ ಹೆಂಗಾರು ಪ್ರದರ್ಶನಕ್ಕೆ? ಪ್ರದರ್ಶನಕ್ಕಾಗಿ ತಂದಿದ್ದೀನಿ. ಕಮಿಟಿಗೆ ಭಾಗವಹಿಸುತ್ತಾರೆ? ಇದು ಕಮಿಟಿಗೆಲ್ಲ ಹಾಕಲ್ಲ ನಾನು, ಯಾವುದೂ ಮಾಡಲ್ಲ. ಗಿಮಿಟಿ ಎಲ್ಲ ನಾನು ನಮ್ಮನೆ ದುಡ್ಡು ಕೊಟ್ಟು ತಂದ್ಮೇಲೆ ನಾನು ನಮ್ಮನೆ ಥರನೇ ನೋಡ್ತೀನಿ. 4 ಜನ ಸೆಲೆಕ್ಷನ್ ಮಾಡೋದಲ್ಲ. ಇಲ್ಲಿ ಬಂದು ಜಾತ್ರೆಲಿ ನೋಡ್ತಾವ್ರಲ್ಲ, ಅದೇ ನನ್ನ ಕಮಿಟಿ. ಸೋಮಣ್ಣರೇ, ನೀವು ಕರುನಲ್ಲಿ ಏನು ಗುಣಲಕ್ಷಣಗಳು ನೋಡಿ ತಗೊಂಡ್ಬಂದ್ರಿ? ನೀವು ಯಾವ್ದು ಏನೇನು ಇಷ್ಟ ಆಯಿತು ಕರುನಲ್ಲಿ? ಇದರಲ್ಲಿ ಸಣ್ಣ ಬುಲ್ಡೆ ಐತೆ, 2 ರೇಕು, ಉದ್ದಾಪನ್ನ ಚೆನ್ನಾಗೈತೆ, ಸಣ್ಣ ಕೊಂಬಿದೆ, ಕುತ್ತಿಗೆ ಪತ್ಕೆ ಎಲ್ಲ ಚಂದ. ನೋಡಿ, ಇವತ್ತು ಒಂದು ಚೂರು ಸಿಗಲ್ಲ ಮೇಳೆಲೂ ಅಷ್ಟೇ. ಇವತ್ತು ಒಂದು ಚೂರು ಒಂದೇ ಒಂದು ದಾರ ಸಿಗಲ್ಲ. ಡಬಲ್ ಗುಂಡಿಗೆ ಇದು ಪಂಡಿ ಎಲ್ಲ ಚಂದ. ನತ್ತಿ ಇನ್ನೂ ಮಾಡಿಸ್ಬೇಕು. ನತ್ತಿ ಮಾಡಿಸಿಲ್ಲ, ನತ್ತಿ ಮಾಡಿಸಿಲ್ಲ. ಯಾಕೆ ಅಂದರೆ ಸ್ವಲ್ಪ ಗಾಬರಿ ಪಡ್ತಾ ಐತೆ. ಹೊಸ ಜಾಗ ಬೇರೆ ಅಲ್ವಾ. ಸುಮ್ಮನೆ ಯಾಕೆ ಬಸಪ್ಪ ನಾವು ತೊಂದರೆ ಕೊಡಬಾರ್ದು, ಅದು ಹೊಂದ್ಕೋಬೇಕು. ನಾವು ಹೆಂಗೆ ಅನ್ನೋದು ಹತ್ಕೊಂಡು ಒಂದು ಭಾವನೆ ಬಂದಮೇಲೆ ಜೊತೆಲಿ ಇದ್ದು ನಾವು ಒಂದು ತಿಂಗಳು ಬಿಟ್ಟು ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮಾಡಿಸ್ತೀನಿ. ಹೆಸರು ಅಂತ ಇಟ್ಟಿದ್ದೀರಾ? ಯಾವುದು ಇದಾ? ಹೆಸರು ಆಲ್ರೆಡಿ ಇಟ್ಟಿದ್ದಾರೆ. ನಾನು ಹೇಳೋಂಥದ್ದು ಏನಿಲ್ಲ. ಆಲ್ಮೋಸ್ಟ್ ಒಳ್ಳೆ ನೇಮ್ ಬ್ರ್ಯಾಂಡೇ ಆಗೈತಿ ಇದ್ರದ್ದು. ಗರುಡ ಅಂತ. ಸೋಮಣ್ಣವ್ರೆ, ನಿಮಗೆ ಏನು ಬೆಲೆ ಆಗೈತೆ? ನನಗೆ ಇದು ಕಟ್ಟಣನೇ 3,10,000 ರೂಪಾಯಿ. ನಾನು ಟ್ರಾನ್ಸ್ಪೋರ್ಟ್ ಅದು ಇದು ಎಲ್ಲ ಬಿದ್ದೈತೆ. ಈಗ 3.25 ಲಕ್ಷ ನನಗೆ ನನ್ನ ಮನೆಗೆ ಬರೋಷ್ಟಕ್ಕಾಗಿದೆ. ಕುರ್ಬಳ್ಳಿ ಸ್ವಾಮಿ ಅನ್ನೋದು ಕೇಳ್ಕೊಂಡು ಹಂಗೆ ಇರ್ಬೇಕು ಸರ್. 100 ಜನ 100 ಮಾತಾಡ್ತಾರೆ. ಅಷ್ಟಕ್ಕೆ ತಂದವನ ಇಷ್ಟಕ್ಕೆ ತಂದವನ ಅಂತ. ನಾನು ಜಾತಿ ಕ್ವಾಲಿಟಿ ನೋಡಿ ದುಡ್ಡು ಕೊಟ್ಟು ತಂದಿರೋದು. ಪಾಪ ಅವ್ರು ತಂದವ್ರೆ, ಎಷ್ಟು ಕಾರು ತಂದಿರಲಿ, ಅವ್ರ ಮನೇಲಿ ಸಾಕವ್ರಲ್ಲ, ಅದಕ್ಕೊಂದು ಚಿರಋಣಿ ಇರ್ಬೇಕು ನಾವು. ಇವತ್ತು ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳೋದಲ್ಲ. ಇವತ್ತು ಹಂಗೆ ಐತೆ ಬ್ಲಡ್ ಲೈನು ಕ್ವಾಲಿಟಿ ವೈಸಲ್ಲಿ. ಪಾಪ ಕರು ನೀವೇ ಮಾಡಿ ಲಾಸ್ಟ್ ಟೈಮ್ ವಿಡಿಯೋ ಹೆಂಗೈತೆ ಅಂತ. ಇವತ್ತಿಗೂ ಅವತ್ತಿಗೂ ಎಷ್ಟು ಡಿಫ್ರೆನ್ಸ್ ಐತೆ ಹೇಳಿ. ನಾನು ತಂದಿದ್ದೀನಿ ಅಂತ ಅಲ್ಲ, ಯಾರ ಮನೆದಾದ್ರೂ ಆಗಲಿ ಬಸಪ್ಪ ಒಳ್ಳೇದಾಗಬೇಕಷ್ಟೇ. ಸೋಮಣ್ಣವ್ರೆ, ಕ್ರಾಸಿಂಗಿಗೆ 2 ತಿಂಗಳಾದ್ಮೇಲೆ ರೆಡಿ ಆಗುತ್ತೆ? 2 ತಿಂಗಳಾದ್ಮೇಲೆ ಕ್ರಾಸಿಂಗ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಎಲ್ಲ ಸಾಕ್ಬೇಕಿನ್ನ. ನಂದು ಅಚ್ಚಕ್ರಳ್ಳಿ BM ರೋಡು, ಬೆಂಗಳೂರು ಮೈಸೂರು ಹೈವೇನೆ. ಅಲ್ಲಿ ಸೋಮು ಅಂತ ಹೇಳಿದ್ರೆ ಯಾರು ಹೇಳ್ತಾರೆ. ಇಲ್ಲ ಅಂದರೆ ಕಲ್ಪನಾ ಫೋಟೋಗ್ರಫಿ ನಂದು ಬ್ರ್ಯಾಂಚ್ ಇರುತ್ತೆ. ಲೆಫ್ಟು 9611 16005. ಥ್ಯಾಂಕ್ ಯು.